ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹಾಯಗ್ರೀವ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾಳೆ ರಾಯರ ವರ್ಧಂತಿ ಇರೋದ್ರಿಂದ ಮನೇಲಿ ಯಾರ್ಯಾರೆಲ್ಲ ರಾಯರಿಗೆ ನೈವೇದ್ಯ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅವರು ಮಾಡ್ಬೋದು. ಇವಾಗ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ನಾನು ಒಂದು ಲೋಟ ಕಡಲೆಬೇಳೆಗೆ 3 ಲೋಟ ನೀರು ಹಾಕ್ಕೊಂಡು ಒಂದು ವಿಸಲ್ನ ಕುಕ್ಕರ್ಗೆ ಕೂಗಿಸ್ಕೊತೀನಿ. ಈಗ ಇನ್ನೊಂದು ಬೌಲ್ಗೆ ನಾನು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಗಸಗಸೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಗಸಗಸೆ ಒಂದು 2 ಸ್ಪೂನ್ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಆಗಿದೆ, ಇವಾಗ ಹುರಿದಿದ್ದಾಗಿದೆ. ನೆಕ್ಸ್ಟ್ ನಾನು ಅದೇ ಬೌಲ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡು ಹುರ್ಕೊತೀನಿ. ನೋಡಿ, ಇದನ್ನು ಯಾವಾಗಲೂ ರಾಯರ ಮಠದಲ್ಲಿ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟು ಮಂತ್ರಾಲಯದಲ್ಲಂತೂ ಯಾವಾಗಲೂ ಮಾಡ್ತಾರೆ. ನೈವೇದ್ಯಕ್ಕೆ ಮಾಡ್ತಾ ಇರ್ತಾರೆ ರಾಯರ ಮಠಗಳಲ್ಲೆಲ್ಲ ಜಾಸ್ತಿ. ನೋಡಿ, ಗೋಡಂಬಿ ಈಗ ಕೆಂಪಾಗಿ ಹುರಿದಿದ್ದಾಗಿದೆ. ನಾನು ಎತ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ದ್ರಾಕ್ಷಿ, ಅದೇ ತುಪ್ಪಕ್ಕೆ ನಾನು ದ್ರಾಕ್ಷಿನೂ ಸಹ ಹಾಕ್ಕೊಂಡು ಹುರ್ಕೊತೀನಿ. ತುಂಬ ಬೇಗನೆ ಆಗುತ್ತೆ, ಹಾಗೆ ಸುಲಭ ಕೂಡ. ನೋಡಿ ಆಗಿದೆ, ಕುಕ್ಕರ್ ಕೂಗಿದೆ, ಆಗಲೇ ವಿಸಲ್ ಸಹ ಆರಿದೆ. ಈಗ ನಾನು ಅದೇ ತುಪ್ಪದ ಹುರಿದಿದ್ದು ಗೋಡಂಬಿ ಇದೆಲ್ಲ ಹುರಿದಿದ್ದೀನಲ್ಲ, ಅದಕ್ಕೇ ನಾನು ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆನ ಬೇಯಿಸಿರೋದನ್ನ. ನೋಡಿ, ಜಾಸ್ತಿ ಮೊಸರು ಥರ ಮಾಡ್ಕೋಬೇಡಿ. ಕಡಲೆಕಾಯಿ ಸ್ವಲ್ಪ ತಿನ್ನೋ ಅಂದರೆ ಕಾಳು ಥರ ಸಿಗಬೇಕು, ಆ ಥರ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸ್ಬಿಟ್ರೆ ರುಚಿ ಇರಲ್ಲ, ಫುಲ್ಲು ಮ್ಯಾಶ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಅದಕ್ಕೆ ನಾನು ಆರ್ಗಾನಿಕ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು 1 ಲೋಟ ಕಡಲೆಬೇಳೆಗೆ 1/4 ಲೋಟ ಆರ್ಗಾನಿಕ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ 1 ಲೋಟಕ್ಕೆ 1 ಲೋಟನೇ ಹಾಕ್ಕೊಳ್ಳಿ. ಈ ಆರ್ಗಾನಿಕ್ ಬೆಲ್ಲ ಆಗಿರೋದ್ರಿಂದ ಅದು ಸ್ವಲ್ಪ ಸೊಪ್ಪೆ ಇರುತ್ತೆ, ಅದಕ್ಕೋಸ್ಕರ ನಾನು 1/4 ಲೋಟ ಹಾಕ್ಕೊಂಡಿದ್ದೀನಿ. ನೋಡಿ, ತಿರುಗಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕಡಲೆಬೇಳೆ ಬೆಲ್ಲದ ಜೊತೆ ಚೆನ್ನಾಗಿ ಬೇಯಬೇಕು, ಆವಾಗ ಅದು ರಸ ಎಲ್ಲ ಇಟ್ಕೊಂಡ್ರೆ ರುಚಿ ಬರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಅದಕ್ಕೆ ಕೊಬ್ಬರಿ ತುರಿ ಹಾಕ್ಕೊತೀನಿ. ನೋಡಿ, ಕೊಬ್ಬರಿ ತುರಿನ ಹಾಕ್ಕೊಂಡೆ. ನಾನು ಅರ್ಧ ಹೋಳು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಗಸಗಸೆನೂ ಸಹ ನಾನು ಹಾಕ್ಕೊತಾ ಇದ್ದೀನಿ. ಗಸಗಸೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ ನಾನು, ಅದನ್ನು ಸಹ ನಾನು ಹಾಕ್ಕೊತಾ ಇದ್ದೀನಿ. ಅದು ತುಪ್ಪ ಗಸಗಸೆ ಎಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ದ್ರಾಕ್ಷಿ ಗೋಡಂಬಿನೂ ಸಹ ಹಾಕ್ಕೊಂಡೆ. ಒಂದು 10 ನಿಮಿಷ ಬೇಯಿದ್ರೆ ಸಾಕೋದು. 10 ನಿಮಿಷನೂ ಬೇಡ, ಒಂದು 5 ನಿಮಿಷ ಬೆಂದರೆ ಸಾಕೋದ್ರ ಜೊತೆ. ಇದು ಬೆಂದಾದ್ಮೇಲೆ ಇದು ಸ್ವಲ್ಪ ನೀರು ಥರ ಕಾಣಿಸ್ತಾ ಇದೆ. ಇದು ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದಕ್ಕೆ ನಾನು ಏಲಕ್ಕಿ ಕಾಯಿ ಪುಡಿನ ಸ್ವಲ್ಪ ಹಾಕ್ಕೊತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದಕ್ಕೆ ಏಲಕ್ಕಿ ಕಾಯಿ ಪುಡಿನೂ ಸಹ ನಾನು ಹಾಕ್ಕೊತೀನಿ. ಯಾರೆಲ್ಲ ನಾಳೆ ನೈವೇದ್ಯಕ್ಕೆ ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದು ತುಂಬ ಈಸಿ ಇದೆ, ಬೇಗನೆ ಮಾಡ್ಕೊಳ್ಳಿ. ತುಂಬ ರುಚಿಯಾಗೂ ಸಹ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನೀಗ ಅದಕ್ಕೆ ಏಲಕ್ಕಿ ಕಾಯಿ ಪುಡಿನ ಹಾಕ್ಕೊತೀನಿ. ಕುಟ್ಟಿಟ್ಟಿದ್ದೀನಿ ಏಲಕ್ಕಿ ಕಾಯಿ ಪುಡಿ. ನೋಡಿ, ಹಾಕಿದ್ದಾಗಿದೆ. ಈಗ 1-2 ನಿಮಿಷ ಬೆಂದಮೇಲೆ ಅದನ್ನು ನೋಡಿ ಆಗಿದೆ ಆಲ್ರೆಡಿ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಒಂದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಮುಗೀತು. ನೋಡಿ, ಈಗ ಆಗಿದೆ. ನಾನಿವಾಗ ಅದನ್ನು ಬೌಲ್ಗೆ ಹಾಕ್ಕೊತೀನಿ.
ಈ ವಿಡಿಯೋ ಏನಾದರೂ ಯಾರಿಗಾದ್ರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡೋರೆಲ್ಲರಿಗೂ ಧನ್ಯವಾದಗಳು.